ಬನ್ರಿ ಎಲ್ಲರೂ ನಮ್ಮ ಧಾರವಾಡದ ಮುರುಘಾ ಮಠದ ಜಾತ್ರೆ ಮಾಡೋಣ ನೋಡ್ರಿ. ಹಂಗಾರೆ ಜಾತ್ರೆಯಾಗ ನಾವು ಏನೇನು ಮಾಡಿದ್ವಿ ಅಂತಂದು ಹೇಳಿ ಮುರುಘಾ ಮಠದ ಇತಿಹಾಸ ಕೇಳಬೇಕಂತಂದ್ರೆ ನೀವು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ. ಇದು ಧಾರವಾಡದ ಮುರುಘಾ ಮಠದ ಜಾತ್ರೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಆ್ಯಕ್ಚುಲಿ ಫ್ರೈಡೇ ಅಂತಂದ್ರೆ 23ನೇ ತಾರೀಕಿಗೆ ಇಲ್ಲಿ ರಥೋತ್ಸವ ಇರ್ತೈತಿ ಮುರುಘಾ ಮಠದಾಗ. ಇದು ಬಹಳ ಧಾರವಾಡದ ಮುರುಘಾ ಮಠವು ಸುದೀರ್ಘ ಇತಿಹಾಸ ಹೊಂದಿರೋದ್ರಿಂದ ಇದು ಪ್ರಮುಖ ವೀರಶೈವ ಮಠವಾಗಿದ್ದು ಅನ್ನ ಮತ್ತು ಜ್ಞಾನ ದಾಸೋಹಕ್ಕೆ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಮತ್ತು 1917ರಲ್ಲಿ ಮೃತ್ಯುಂಜಯಪ್ಪಗಳು ಅಂದ್ರೆ ಇಲ್ಲಿ ನಾವು ಏನಂತವಿ ಅಂದರೆ ಸ್ವಾಮಿಯರಿಗೆಲ್ಲ ಅಪ್ಪರ್ ಅಂತಂದು ಹೇಳಿ ಯೂಸ್ ಮಾಡ್ತೇವೆ ನಾವು ಧಾರವಾಡದಾಗ. ಈ ಕಡೆ ನಾವು ಉತ್ತರ ಕರ್ನಾಟಕದವರೆಲ್ಲರೂ ಏನಂತಂದ್ರೆ ಅಜ್ಜರಿಗೆಲ್ಲ ಸ್ವಾಮಿಯರು ಇರ್ತಾರಲ್ಲ, ಮಠದ ಸ್ವಾಮಿಯರು ಅಜ್ಜರಿಗೆಲ್ಲ ಅಪ್ಪರ್ ಅಂದ್ರೆ ಇಲ್ಲಿ ಮೃತ್ಯುಂಜಯ ಅಪ್ಪಗಳಿಂದ ಸ್ಥಾಪಿತವಾಯಿತು. ಇವರು ಪ್ರಸಾದ ನಿಲಯವನ್ನು ಎಲ್ಲ ಸ್ಥಾಪಿತ ಮಾಡಿದ್ರು ಬಡ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತಂದು ಹೇಳಿ. ಇದು ಪ್ರಸಾದ ನಿಲಯ ಮತ್ತು ಆಶ್ರಯ ನೀಡ್ತಿದ್ದು ಇದು ಏನಂತಂದರೆ ಶತಮಾನೋತ್ಸವನ ಆಚರಿಸಿಕೊಂಡತಿ. ಅಷ್ಟು ವರ್ಷಗಳಿಂದನೇ ಕೂಡಿ ಬಂದತ್ತಿದ್ದು. ಹಂಗೆ ನಾವು ಸರಿ ಅಂತಂದು ಹೇಳಿ ಜಾತ್ರೆ ತೇರಿಳ ಟೈಮ್ಗಂತೂ ಹೋಗಿರಲಿಲ್ಲ. ರಾತ್ರಿ 8:00 ಹೋದ್ರೆ ನಾವು ಮನೆಗೆ ಬಂದದ್ದು 11:00 ಆಯ್ತು ನೋಡ್ರಿ. ಅಷ್ಟು ಚಂದ ಜನ ಇದ್ರು. ಇದು ಸುಮಾರು 9:30 10 ಗಂಟೆ ಆಗಿರಬೇಕು ಈ ಟೈಮಲ್ಲಿ ಇಷ್ಟೊಂದು ಜನ ಇದ್ರು. ಹಂಗೆ ಇಲ್ಲಿ ಈಗ ಸದ್ಯಕ್ಕೆ ಇದನ್ನು ಆಳ್ತಾ ಇರೋರು ಮೀನ್ಸ್ ಇದನ್ನು ನಡೆಸ್ತಾ ಇರೋರು ಈಗ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಂದು ಹೇಳಿ ಹೇಳ್ತಾರೆ. ಮತ್ತು ಇಲ್ಲಿ ಮೃತ್ಯುಂಜಯ ಅಪ್ಪಗಳು ಇದನ್ನೆಲ್ಲ ನಡೆಸ್ಕೋತಾ ಬಂದಾರ. ಇದು ಇವರ ಮೃತ್ಯುಂಜಯ ಅಪ್ಪಗಳಿಗೆ ಇದನ್ನು ಅಭಿಷೇಕ ಮಾಡಿ ಇಲ್ಲಿ ಎಲ್ಲ ಪೂಜೆ ಎಲ್ಲ ನಡೆಸ್ತಾ ಇದ್ದಾರೆ. ಮತ್ತು ಹಂಗೆ ಇದು ಆ ಮೃತ್ಯುಂಜಯ ಅಪ್ಪಗಳು ಇದನ್ನು ನೆರವೇರಿಸಿ ಹೋದ್ಮೇಲೆ ಮತ್ತು ಮುಂದೆ ಯಾರ್ಯಾರು ಇದನ್ನು ನೆರವೇರಿಸಿದ್ರು ಅಂತಂದು ಹೇಳಿ ಇದ್ರೊಳಗೆ ಮತ್ತೆ ಅವನ್ನೆಲ್ಲ ಯಾರ್ಯಾರು ಇಲ್ಲಿ ಇದನ್ನು ಮಠನ ನೆಕ್ಸ್ಟ್ ಚಾರ್ಜ್ ತಗೊಳ್ತಾ ಹೋದರು ಅಂತ ಅವ್ರದ್ದೆಲ್ಲನೂ ಇಲ್ಲಿ ಏನಂತಂದ್ರೆ ಒಬ್ಬೊಬ್ರು ಗದ್ದುಗೆ ಮಾಡಿಬಿಟ್ಟು ಅಲ್ಲಿ ಪೂಜೆಯನ್ನು ಎಲ್ಲ ಮಾಡ್ತಾ ಇದ್ದಾರೆ. ಒಂದೊಂದು ಗದ್ದುಗೆಯನ್ನು ಮಾಡಿಬಿಟ್ಟು. ಮತ್ತು ಅದಲ್ದನ ಏನಂದ್ರೆ ಈ ಮಠವು ವಚನ ಪ್ರವಚನ ವೈಚಾರಿಕ ಜಾಗೃತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ಆಯೋಜಿಸಲಾಗುತ್ತದೆ ಅಂತಂದೇಳೆಲ್ಲ ಹೇಳ್ತಾರೆ. ಮತ್ತು ಇದು ಏನಂದ್ರೆ ಮೃತ್ಯುಂಜಯಪ್ಪಗಳ ಕನಸಿನ ಕೂಸಾದ ಪ್ರಸಾದ ನಿಲಯವು 1917ರಲ್ಲಿ ಸ್ಥಾಪನೆಯಾಗಿದೆ ಅಂತಂದು ಹೇಳಿ ಬಡ ವಿದ್ಯಾರ್ಥಿಗಳ ಪಾಲಿಗಾಗಿನ ಇದನ್ನು ಅವು ಮಾಡ್ಯಾರ ಅಂತಂದು ಹೇಳಿ ಅವ್ರದ್ದು ಮಾಡಬೇಕು ಅನ್ನೋದು ಒಂದು ಮೃತ್ಯುಂಜಯಪ್ಪರದ ಆಶಾ ಕಿರಣವಾಗಿತ್ತು ಅಂತಂದು ಹೇಳಿ ಎಲ್ಲವೂ ಹೇಳ್ಬೋದು. ಹಂಗೆ ಇಲ್ಲಿ ಶ್ರಾವಣ ಮಾಸದಲ್ಲಿ ದಿನಾಲು ಪ್ರವಚನ ಮತ್ತು ಅನ್ನಪ್ರಸಾದ, ಅದು ದಿನನಿತ್ಯ ದಾಸೋಹದಲ್ಲಿ ಅನ್ನಪ್ರಸಾದ ಅಂದ್ರೆ ಇದ್ದೇ ಇರ್ತೈತಿ. ಮತ್ತು ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾರ ಅಂತಂದ್ರೆ ಅವರಿಗೆ ವಸತಿ ನಿಲಯ ಅದು ಎಲ್ಲ ಕಲ್ಪಿಸಿದಾರ. ತುಂಬ ಎಷ್ಟೋ ಸ್ನಾತಕೋತ್ತರ ಪದವಿಗೆಲ್ಲ ಹೋಗಿದ್ದಾರೆ ಇಲ್ಲಿದೆಲ್ಲ ಅಂತಂದು ಹೇಳಿ ಎಲ್ಲ. ಇದು ಶತಮಾನೋತ್ಸವ ಆಚರಿಸೋದ್ರಿಂದ ತುಂಬ ವರ್ಷಗಳಿಂದ ಇರೋದ್ರಿಂದ ಇದು ಈ ಮಠ ಬಹಳ ಹಳೇ ಪೌರಾಣಿಕ ಇತಿಹಾಸವನ್ನು ಹೊಂದೈತಿ ಅಂತ ಹೇಳ್ಬೋದು. ಹಂಗೆ ಇಲ್ಲಿ ಏನಂತಂದ್ರೆ ಒಂದು ಮಾಡೆಲ್ ಮಠ ಮಾಡಿಟ್ಟಿದ್ದಾರೆ ನೋಡ್ರಿ ಮೃತ್ಯುಂಜಯ ಅಪ್ಪಗಳು. ಮತ್ತು ಯಾರ್ಯಾರು ಇದು ಗದ್ದಿಗೆಯಲ್ಲಿ ಏರಿದ್ದಾರ ಮೃತ್ಯುಂಜಯ ಅಪ್ಪಗಳಾದಮೇಲೆ ಯಾರ್ಯಾರು ಇದು ಮಠವನ್ನು ನಡೆಸ್ಕೊತ ಬಂದಿದ್ದಾರೆ ಅವ್ರದ್ದೆಲ್ಲ ಮೂರ್ತಿಗಳನ್ನು ಮಾಡಿಬಿಟ್ಟು ಒಂದು ಮಠದ ಆರ್ಕಿಟೆಕ್ಚರ್ ನೋಡ್ರಿ ಇಲ್ಲಿ ಮಾಡಿಬಿಟ್ಟು ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಅದನ್ನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಒಂದು ಬಂಗ್ಲೆ, ಒಂದು ದೊಡ್ಡ ಮನೆ ಅಥವಾ ಒಂದು ಮಠಾನೆ ಅಂತಲೇ ಅನಿಸ್ತಾ ಇತ್ತು. ಅದು ನೋಡ್ಲಿಕ್ಕೆ ಚಿಕ್ಕದಿದ್ರು ಇಲ್ಲಿ ವಿಡಿಯೋದಲ್ಲಿ ಅದು ಸಿಕ್ಕಾಪಟ್ಟೆ ದೊಡ್ಡದು ಬಂದಿತ್ತು. ಅಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬೇರೆ ಬೇರೆ ಗದ್ದಿಗೆ ಎಲ್ಲ ಇದು ಮಹಾಂತ ಸ್ವಾಮಿಗಳು ಅಂತಿದ್ದಾರೆ ಅವ್ರದ್ದು ಎಲ್ಲರದೂ ನಾವು ಇಲ್ಲಿ ಹಿಂಗೆ ದರ್ಶನ ಮಾಡ್ಕೊತಾನೆ ಬಂದ್ವಿ. ಸಿಕ್ಕಾಪಟ್ಟೆ ಲೈಟಿಂಗ್ಸು ಅದೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಾಗೆ ಹೂವಿಂದ ಅದೆಲ್ಲ ಮಾಡಿದ್ರು. ಇವರೇ ನೋಡ್ರಿ ಮೇನ್ ಮೃತ್ಯುಂಜಯಪ್ಪ ಸ್ವಾಮಿಗಳು ಅಂತಂದ್ರೆ ಇವರ ನೋಡ್ರಿ. ಇವರಿಂದನೇ ಇಷ್ಟೆಲ್ಲ ಈ ಮಠ ಎಲ್ಲ ನಡೆದೈತಿ, ಸ್ಥಾಪನೆ ಮಾಡಿದಾರ ಅಂತಂದ್ರೆ ಏನು ತಪ್ಪಿಲ್ಲ ನೋಡ್ರಿ.
ನಾವು ಮೊದಲೇ ಹೇಳ್ದಂಗೆ ಮಹಾಂತ ಸ್ವಾಮಿಗಳದ್ದು ಮತ್ತು ಮೃತ್ಯುಂಜಯಪ್ಪ ಸ್ವಾಮಿಗಳದ್ದು ಮತ್ತು ಇನ್ನೂ ಯಾರ್ಯಾರು ಸ್ವಾಮಿಗಳು ಇಲ್ಲಿ ಆಳ್ವಿಕೆ ಮಾಡಿದ್ದಾರ ನೋಡು, ಅದನ್ನೆಲ್ಲ ಅವ್ರವ್ರ ಗದ್ದುಗೆ ಮಾಡಿ ಪೂಜೆ ಮಾಡಿದರು. ಹಾಗೆ ಅದೆಲ್ಲ ಮುಗಿಸಿದ ಮೇಲೆ ನಾವು ಅಲ್ಲಿ ಪ್ರಸಾದ ಇತ್ತು ಊಟಕ್ಕೆ, ಮತ್ತು ಮಾದಲಿ ಶಿರಾ ಹಾಗೆ ಬದನೆಕಾಯಿ ಪಲ್ಯ ಮತ್ತು ಅನ್ನ ಸಾರು ಎಲ್ಲ ತುಂಬ ಚೆನ್ನಾಗಿತ್ತು. ಮಾಡಿಕೊಂಡು ಇನ್ನೇನು ಜಾತ್ರೆಗೆ ಹೋದ್ಮೇಲೆ ಸುಮ್ಮನೆ ಬರೋದಾ, ಸರಿ ಜಾತ್ರೆ ಮಾಡೋಣ ಅಂತಂದೇಳಿ, ಜಾತ್ರೆ ಆಡೋಣ ಅಂತಂದೇಳಿ, ಜಾತ್ರೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಆಟ ಆಡೋಣ ಅಂತಂದೇಳಿ ಬಂದುಬಿಟ್ಟು ಇಲ್ಲಿ ನಾಟಕನೂ ಇತ್ತು. ಸುಮಾರು ಲೇಟಾಗಿ ಸ್ಟಾರ್ಟ್ ಆಗ್ತದೆ, ಅದು 11:30 11 ಗಂಟೆ ಮೇಲೆ ಅಂತ ಹೇಳಿದರು. ಅದೆಲ್ಲ ಇಲ್ಲಿ ಬಂದುಬಿಟ್ಟು ಎಲ್ಲ ನೋಡಿಕೊಂಡು ಇಲ್ಲಿ ಜಾಯಿಂಟ್ ವೀಲ್ ಆಡೋಣ ಅಂತಂದೇಳಿ ಜಾಯಿಂಟ್ ವೀಲ್ ಆಡೋಕ್ಕೆಲ್ಲ ಹೋದ್ವಿ. ನಮ್ಮ ಮನೆಯವ್ರಿಗೆ ಕರೆದ್ರೆ ಜಾಯಿಂಟ್ ವೀಲ್ ಆಡೋಕ್ಕೆ ಹೆದರಿದ್ರು, ಬೇಡ ನಾವು ಅಲ್ಲೇ ಅಂತ ಹೇಳಿದರು. ಸರಿ ಅಂತಂದೇಳಿ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡು ಆಗಬೇಕು, ಹಾಗೆ ಅಣ್ಣನೂ ಆಗಬೇಕು, ಅವರು ಬಂದಿದ್ದರು. ಅವ್ರ ಮಗಳು ಮತ್ತು ನಾವು ಎಲ್ಲ ಕೂಡ್ಕೊಂಡು ಆಟ ಆಡಿದ್ವಿ ಜಾಯಿಂಟ್ ವೀಲೆಲ್ಲ. ಅವ್ರ ಮಗಳನ್ನ ಕರ್ಕೊಂಡು ನಮ್ಮ ಮನೆಯವರಿದ್ದರೆ ನಾನು ಅವ್ರ ವೈನಿ ಮತ್ತು ನಾವೆಲ್ಲ ಆಟ ಆಡಿದ್ವಿ. ಸಖತ್ತಾಗೇ ಇತ್ತು ಅಂತಲೇ ಹೇಳ್ಬೋದು. ಇನ್ನೂ 3 ದಿವಸ ಇರ್ತೈತಿ. ಯಾರಾದರೂ ಧಾರವಾಡದವ್ರಾಗಿದ್ದರೆ, ಧಾರವಾಡ ಸುತ್ತಮುತ್ತವರು ಈ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ಹೋಗಿ ಎಂಜಾಯ್ ಮಾಡಿ ನೋಡಿರಿ. ಹಾಗೆ ಆಶೀರ್ವಾದ ತಗೊಳ್ರಿ ಅಜ್ಜರದು. ಮತ್ತು ಇದೆಲ್ಲ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಿದ್ದಾವಂತಲ್ಲಿ, ಅದೆಲ್ಲ ಹೋಗಿ ನೋಡಿಕೊಂಡು ಈ ಥರ ಒಂದು ಐತಿಹಾಸಿಕ ಸ್ಥಳ ಮುರುಘಾ ಮಠ ಆಗಿದ್ದರಿಂದ ಇದನ್ನು ನೋಡಿಕೊಂಡು ಬನ್ನಿರಿ ಅಂತಂದು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಈ ವಿಡಿಯೋನ ಧಾರವಾಡದಾಗ ನೋಡಿದರೆ ಒಂದು ಈ ವಿಡಿಯೋಕ್ಕೆ ಒಂದು ಲೈಕು ಹಾಗೆ ಕಮೆಂಟು, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೀವೆಲ್ಲ ಯಾವ ಜಾತ್ರೆಗೆ ಹೋಗಿದ್ರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ.